ಹ್ಞೂ ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಚ್ಚಾಗ್ಯದ ಅಂದ್ರೆ ಪ್ಲಸ್, ಕಡಿಮೆ ಆಗ್ಯದ ಅಂದ್ರೆ ಮೈನಸ್. ಲೆಕ್ಕ ಸರಿಯಾಗಿ ನೋಡಿಕೊಂಡು ಚೆಂದಂಗೆ ತಿಳ್ಕೊಂಡು ಮಾಡಿರಿ. ಮಾಡ್ಕೊಂಡಿಂದ ಅರ್ಥ ಮಾಡ್ಕೊಂಡಿಂದ ನಾ ತಿಳಿಸ್ತು ಲಕ್ಷ ಕೊಟ್ಟು ನೋಡ್ರಿ. ನೋಡ್ರಿ ಈಗ ನಾ ತಿಳಿಸ್ನು ವಿಡಿಯೋ ಆನ್ ಮಾಡಿ. ಒಬ್ಬ ರೈತನು ತಾನು ಬೆಳೆದ ಫಸಲನ್ನು 12% ಹೆಚ್ಚಿಸಿದನು. ಹಿಂದಿನ ವರ್ಷ ಬೆಳೆದ ಫಸಲು 50 ಕ್ವಿಂಟಲ್ ಆದರೆ ಈ ವರ್ಷದ ಫಸಲು ಎಷ್ಟು? ಈಗ 100ರಾಗ 12 ಕೂಡಿಸಿದ್ರೆ 112 ಆಯ್ತು. 12% ಹೆಚ್ಚು ಮಾಡಂದನಲ್ಲ, ಅಂದಾಗ ಏನು ಮಾಡ್ತು, 100 ಕ್ವಿಂಟಲ್ ಇದ್ದದ್ದು 112 ಆಯ್ತು. 100 ಕ್ವಿಂಟಲ್ ಫಸಲು ಇದ್ದಾಗ 100 ಕ್ವಿಂಟಲ್ ಫಸಲು ಬೆಳೆ ಫಸಲು ಬರೋಬರಿ 112 ಈ ವರ್ಷದ ಬೆಳೆ, ಈ ವರ್ಷದ ಫಸಲು. ಈ ವರ್ಷದ ಫಸಲು ಅಂದ್ರೆ ಬೆಳೆ ಅಥವಾ ಗೋಧಿ ಏನಾರ ತಿಳ್ಕೊರಿ. ಎಷ್ಟದ? 50 ಕ್ವಿಂಟಲ್ ಇದ್ದಾಗ, 50 ಕ್ವಿಂಟಲ್ ಫಸಲು ಇದ್ದಾಗ ಈ ವರ್ಷ ಎಷ್ಟಾಗ್ತದ? 50 ಗುಂಡ್ಲೆ 112 ಸರಾಸರಿ 100. ಇಲ್ಲಿ 2 ಪೂಜೆಗಳು ಬಂದಿಲ್ಲ. ಅವಾಗ ಏನು ಮಾಡಬೇಕು, ತಳಗಿನ 100ಕ್ಕೆ ಬಾಗಿಸಿ ಬಿಡ್ಬೇಕು ನೀವು. 51 52 2 1 2 5 10 2 6 12 ಬರೋಬ್ಬರಿ 56 ಕ್ವಿಂಟಲ್ ಫಸಲು. 56 ಕ್ವಿಂಟಲ್ 56 ಕ್ವಿಂಟಲ್ ಎಲ್ಲದ? ಉತ್ತರ ಸಂಖ್ಯೆ ಸಿ. ನವೋದಯ ಥಿಯರಿ ಒಳಗೆ ಏನದಲ್ಲ, ಮ್ಯಾಲಿನ ಪದ 2 0 ಬರಬೇಕು. ಬರ್ಲಿಲ್ಲ ಒಂದು ಪದ ಮಾತ್ರ 100ಕ್ಕೆ ಬಾಗಿ ಹೋಗಂಗೆ ಇರ್ತದೆ. ಇದು ನೆನ್ಪಿಟ್ಕೋಬೇಕು ಮಾತ್ರ. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ನವೋದಯ ಥಿಯರಿ ಒಳಗೆ ಹೆಂಗ್ರಿ ಸರ್ ಅಂತ ನೀವು ಕೇಳ್ತೀರಿ. ಈಗ 112 ಇಟ್ಕೋರಿ, ಯಾಕಂದ್ರೆ 12% ಹೆಚ್ಚಳ ಆಗ್ಯದ. 112 ಇಟ್ಕೋರಿ, ಯಾಕಂದ್ರೆ 50 ಅದದು. 50ಕ್ಕೆ ಏನದ, ಇದಕ್ಕಿಂತ ಒಂದು 0 ಬೇಕಾಗಿತ್ತು, ಇಲ್ಲದ. ಆ 50ಅನ್ನ 100ಕ್ಕೆ ಬಾಗಿಸ್ರಿ. ಯಾಕಂದ್ರೆ 100 ಇದ್ದಾಗ 112 ಆಗಿರ್ತದೆ. ಇದು 100 ಇದ್ದಾಗ 112, 100 ಇತ್ತಂದ್ರೆ ಎಷ್ಟಾಗಿರ್ತದ? 112 ಆಗಿರ್ತದ. 50 ಕ್ವಿಂಟಲ್ಗೆ ಎಷ್ಟಾಗ್ತದೆ? 50ರಲ್ಲಿ ಇದಕ್ಕೆ ಬಾಗಿಸ್ರಿ. 52ರಲ್ಲಿ 52 ಆಯ್ತಲ್ಲ. ಈಗ 2 1 2 5 2 6 ಈ 50ಕ್ಕೆ ನೀವು ಮೊದಲು ಇದನ್ನು ಬಾಗಿಸ್ಬೇಕು. ಇದಕ್ಕೆ ಬಾಗಿಸಿ ಬಂದು ಬಾಗಿಲಬ್ದವ್ರು ಮಾಡಿಬಿಟ್ರೆ 56 ಕ್ವಿಂಟಲ್ ಆಗಿಬಿಡುತ್ತೆ. 56 ಕ್ವಿಂಟಲ್. ಹಿಂಗೆ 2 ಪೂಜೆಗಳು ಬಂದಿದ್ದಿಲ್ಲ ಅಂದ್ರೆ ಹಿಂಗೆ ಮಾಡ್ಬೇಕಾಗ್ತದೆ. ಇದಾಗ್ಯದ. 50ಕ್ಕೆ 100ಲೆ ಬಾಗಿಸಿರಿ, 2 ಬಂತು. ಆ ಬಂದು ಬಾಗಿಲಬ್ದದಿಂದ ಇದಕ್ಕೆ ಬಾಗಿಸಿಬಿಟ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತು. ಇದು ಒಂದು ಸ್ವಲ್ಪ ಏನು 2 0ಗಳಿದ್ದು ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಸರಳ, ಅದು ಸರಳ. ಈಗ ಆ ಲೆಕ್ಕ ನೀವು ಮಾಡಿ ನೋಡ್ರಿ, ಚಂದಂಗ ತಿಳ್ಕೊಂಡು ನೋಡ್ರಿ. ಬರ್ತಿತ್ತು ಅಂದ್ರೆ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ಓಕೆ. ನೋಡ್ರಿ, ಇದು 120 ಆಗ್ತದೆ. ಇದು ನೋಡ್ರಿ, ಇದು ನವೋದಯ ಥಿಯರಿದಾಗ. ನವೋದಯ ಥಿಯರಿದಾಗ ಇದು 80 × 120. ಆ 100ದ 2 0 ತೆಗೆದು ಬಿಡ್ರಿ. ಇದೊಂದು 0 ತೆಗೀರಿ, ಇದೊಂದು 0 ತೆಗೀರಿ, 96 ಕ್ವಿಂಟಲ್ ಬಂದ್ಬಿಡುತ್ತೆ. ಹೆಚ್ಚಾಗ ಭಾಳ ಸರಳ ನೋಡ್ರಿ. ಇದು ಎಷ್ಟು ಸರಳ ಅದ ನವೋದಯ ಥಿಯರಿ. 80 ಇದು 120 ಯಾಕೆ ಮಾಡ್ಕೊಂಡ್ರೆ 20% ಹೆಚ್ಚಳದ. 20% ಹೆಚ್ಚಳದ ಅಂದ್ರೆ ಅದು 120 ಇಟ್ಕೋರಿ, ಇದನ್ನ 80 ಇಲ್ಲಿ ಇಟ್ಕೋರಿ. ಈ 100ದ 2 0 ತೆಗೆದು 12 × 96 ಮಾಡಿ ಉತ್ತರ ರೈಟ್ ಅಂತ ಹಾಕಿಬಿಟ್ರೆ ಉತ್ತರ ಬಂದ್ಬಿಡುತ್ತೆ. ನೋಡಿ ಎಷ್ಟು ಸರಳ. ಒಳಗೆ ನಿಮ್ಗೆ ಇಂಥ ಸರಳ ಲೆಕ್ಕನೇ ಕೊಡ್ತಿರ್ತಾರೆ. ಈಗ ನಾ ರೀತಿ ಪ್ರಕಾರ ತಿಳಿಸ್ತೀನಿ. 100 ಕ್ವಿಂಟಲ್ ಫಸಲು ಇದ್ದಾಗ, ಎಷ್ಟು ಹೆಚ್ಚಾಗ್ಯದ? 20 ಹೆಚ್ಚಾಗ್ಯದ. 120 ಆಯ್ತು. 120 ಫಸಲು ಕ್ವಿಂಟಲ್ ಫಸಲು. 80 ಕ್ವಿಂಟಲ್ ಇದ್ದಾಗ, 80 ಕ್ವಿಂಟಲ್ ಇದ್ದಾಗ ಎಷ್ಟಾಗ್ತದೆ? 80 ಗುಂಡ್ಲೆ 120 ಡಿವೈಡೆಡ್. ಅದನ್ನ ಯಾಕೆ ತೆಗೆದು ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡಿ.
ಈ 0 ಈ 0 ಈ 0 ಈ 0 12 ಎಂಟ್ಲಿ ಎಷ್ಟು 96 ಕ್ವಿಂಟಲ್. ಆನ್ಸರ್ ಇಸ್ ಟು 96 ಕ್ವಿಂಟಲ್. ಉತ್ತರ ಸಂಖ್ಯೆ ಬಿ. ತಿಳಿತಲ್ಲ ನಿಮಗೆಲ್ಲರಿಗೂ? ನಾನು ನೋಡ್ರಿ ಇಂಥವೆಲ್ಲ ಗಣಿತಗಳನ್ನು ನವೋದಯ ಥಿಯರಿ ಒಳಗೂ ಹೇಳಿನು. ಈ ಸೊನ್ನೆ ಬರಲಾರ್ದಾಗ ಅಷ್ಟೇ ನೀವು ಹಿಂಗೆ ಮಾಡಿಬಿಟ್ರು ನಡೀತದೆ. ಸೊನ್ನೆ ತಿಳ್ಕೊಂಡು ಮಾಡಿದ್ರೆ ಭಾಳ ಸರಳ ಅದ. ಇದು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತ. ಅದನ್ನು ಸೊನ್ನೆ ಇದ್ದದ್ದು ಹಂಗೆ ಮಾಡ್ತಾರೆ. ಚೆಂದಾಗಿ ನೋಡ್ಕೊಂಡು ತಿಳ್ಕೊ.